ವಿದ್ಯಾರ್ಥಿಗಳು ಅಪ್ಪಿತಪ್ಪಿನೂ ಕೂಡ ಈ ಒಂದು ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಮಾಡಿದ್ರೆ ಮುಂದೆ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಯಾಕೆ ಏನು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವೇನೇನು ಡೌಟ್ಸ್ಗಳನ್ನ ಕೇಳಿದ್ದೀರಾ ಪ್ರೀವಿಯಸ್ ವಿಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ, ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ವಿಡಿಯೋ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ KCT ಅಪ್ಡೇಟ್ಸ್ನ ಪಡ್ಕೋತೀರಾ. ನಂತರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ಕೂಡ ಪಡ್ಕೋತೀರಾ. ಅದಕ್ಕೋಸ್ಕರ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು, ನಾವು ವೆರಿಫಿಕೇಷನ್ ಸ್ಲಿಪ್ನ ಯಾವಾಗ ಡೌನ್ಲೋಡ್ ಮಾಡ್ಕೋಬೋದು ಅಂತ ಕೇಳ್ತಾ ಇದ್ದೀರಾ. ಯಾಕೆ ಅಂದರೆ ನಮ್ಮದೆಲ್ಲ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿದೆ, ರಿಸರ್ವೇಷನ್ಗಳು ಕೂಡ ಕ್ಲೈಮ್ ಆಗಿದೆ, ನಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಚಾನಲಲ್ಲಿ, ಅಂದರೆ ಈ ಒಂದು ಚಾನಲಲ್ಲಿ ನಿಮಗೆ ಲೈವ್ ಡೆಮೋನು ಕೂಡ ತಿಳಿಸ್ಕೊಡ್ತೀನಿ. ನೀವು ಬೇಕು ಅಂದರೆ ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಲ್ಯಾಪ್ಟಾಪ್ನು ಕೂಡ ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಅನ್ನೋ ಎಕ್ಸಾಕ್ಟ್ ಡೇಟ್ನ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ ನೀಟದು ಏನೇನು ಆಗ್ತಿದೆ ಅಂತ. ಇವಾಗ ನೆಕ್ಸ್ಟ್ ಗುರುವಾರ ಒಂದು ಇಯರಿಂಗ್ ಕೂಡ ಇದೆ ನಾಳೆ. ಅಲ್ಲೇನಾಗುತ್ತೆ ಎಲ್ಲನೂ ಕೂಡ ನೋಡ್ಕೋಬೇಕು. ಅದ್ರ ಬೇಸಿಸ್ ಮೇಲೆ ಕೀಯೋರು ಏನು ಮಾಡ್ತಾರೆ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಯಾವಾಗ ಬಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ನಾಳೆಗೆಲ್ಲ ಕೂಡ ಫೈನಲ್ ಆಯಿತು ಅಂದರೆ ನಿಮಗೆ 15ನೇ ತಾರೀಕು ಆದಮೇಲೆ ನೀವು ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಅಂತ ಇಲ್ಲಿ ಬಂದು ಆ್ಯಕ್ಟಿವೇಟ್ ಆಗುತ್ತೆ. ಅವಾಗ ನಿಮ್ಮದು ಯೂಸರ್ ID ಪಾಸ್ವರ್ಡ್ನ ಹಾಕ್ಬಿಟ್ಟು ನೀವು ಇಮಿಡಿಯೇಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸರಿನಾ? ಎಕ್ಸಾಕ್ಟ್ ಡೇಟ್ ಕೂಡ ಏನು ಕೂಡ ನಿಮಗೆ ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಅಪ್ರಾಕ್ಸ್ ಡೇಟ್ ಬಂದ್ಬಿಟ್ಟು 15ನೇ ತಾರೀಕು ಆದಮೇಲೆ ಕರೆಂಟ್ ಸಿಚುವೇಶನ್ ಪ್ರಕಾರ ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ಮೇಯ್ನಾಗಿ KCT ವಿದ್ಯಾರ್ಥಿಗಳು ಈ ಒಂದು ತಪ್ಪನ್ನ ಅಪ್ಪಿತಪ್ಪಿನೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಇಲ್ಲಿ ಕೌನ್ಸಿಲಿಂಗ್ ಡಿಲೇ ಆಗ್ತಾರಿಂದ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಕೂಡ ಆಗ್ತಿದೆ. ಅದೇನು ಎಲ್ಲನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಆಫರ್ ಪ್ರೈಸ್ ಬಂದ್ಬಿಟ್ಟು ಇನ್ನು ಕೇವಲ 7 ದಿನ ಇರುತ್ತೆ. ಬೇಗ ಬೈ ಮಾಡ್ಕೊಳ್ಳಿ. ಪ್ರತಿಯೊಂದು ರೌಂಡ್ ಆದಮೇಲೆ ನಿಮಗೆ ಕಾಲೇಜಸ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋ ಅಪ್ಡೇಟು ಕೂಡ ಸಿಗುತ್ತೆ ಕೋರ್ಸಲ್ಲಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕೌನ್ಸಿಲಿಂಗ್ ಡಿಲೇ ಆಗ್ತಿದೆ, ನಿಮಗೂ ಕೂಡ ಗೊತ್ತಿದೆ. ಇಷ್ಟೊತ್ತಾಗಲೇ ಫಸ್ಟ್ ರೌಂಡ್ ಮುಗಿಬೇಕಾಗಿತ್ತು, ಸೆಕೆಂಡ್ ರೌಂಡ್ ಆಪ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು, ಆದರೆ ಕೌನ್ಸಿಲಿಂಗೇ ಸ್ಟಾರ್ಟ್ ಆಗಿಲ್ಲ. ಇದರಿಂದ ನಿಮ್ಗೆಲ್ಲರಿಗೂ ಕೂಡ ತಲೆಯಲ್ಲಿ ಒಂದು ಬರ್ತಾ ಇರುತ್ತೆ, ಇವಾಗ ನನ್ನ ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ ಅಡ್ಮಿಷನ್ ಆಗಲ್ಲ, ಇಲ್ಲಾಂದರೆ ನನ್ನ ರ್ಯಾಂಕಿಂಗ್ ಹೆಂಗಿದ್ರೂ ಕಮ್ಮಿ ಬಂದುಬಿಟ್ಟಿದೆ, ನಾನು ಇವಾಗ ಒಂದು ಡ್ರಾಪ್ಔಟ್ ತೊಗೊಬಿಡ್ಲಾ ಅಂತ, ನೆಕ್ಸ್ಟ್ ಇಯರ್ ತಿರ್ಗಾ CT ಎಕ್ಸಾಮ್ ಕಟ್ಕೊಳ್ಳ ಅಂತ. ಇವಾಗ ನಿಮ್ಗೆ 2 ವಿಷಯದ ಬಗ್ಗೆ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗ್ತೀರಾ, ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇರಲ್ಲ, SSP ಸ್ಕಾಲರ್ಶಿಪ್. ಇದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋದು. ಇದು ನಿಮಗೆ ಬರಲ್ಲ. ನೀವು SC/ST ಆಗಿರಿ ಅಥವಾ OBC ಆಗಿರಿ. OBC ಆಗಿತ್ತು ಅಂದರೆ ಇಂಜಿನಿಯರಿಂಗ್ ಸೇರಿಕೊಂಡ್ರೆ ಒಂದು 20,000 ಸ್ಕಾಲರ್ಶಿಪ್ ಬರುತ್ತೆ, 20,000 ಹತ್ರ. SC/ST ಆಗಿತ್ತು ಅಂದರೆ 50,000 ರಿಂದ 60,000 ಬರುತ್ತೆ ಇಂಜಿನಿಯರಿಂಗ್ ಕೋರ್ಸ್ಗೆ. ಸರಿನಾ? ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕಟ್ಟಾಗುತ್ತೆ. ಫಸ್ಟು ಡಿಸ್ಅಡ್ವಾಂಟೇಜು ಇದಾಗಿರುತ್ತೆ. ಮತ್ತು ನೀವು ಇವಾಗ ಹೋಗೋದ್ರಿಂದ ಕೆಲವು ಕಾಲೇಜಲ್ಲಿ ಏನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಸೀಟು 50 to 70% ಫಿಲಪ್ ಆಗಿಬಿಟ್ಟಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ತುಂಬ ಫಿಲಪ್ ಆಗಿಬಿಟ್ಟಿದೆ, ಸೀಟ್ಸೇ ಇಲ್ಲ, ಇವಾಗ ಸೇರ್ಕೋಬೇಕಂದ್ರೆ ನೀವು ಎಕ್ಸ್ಟ್ರಾ ಫೈನ್ ಕಟ್ಟಿ ಸೇರ್ಕೋಬೇಕು, ಆ ರೀತಿಯೂ ಕೇಳಿ ನಿಮಗೆ ಎಕ್ಸ್ಟ್ರಾ ಅಮೌಂಟು ಕೂಡ ಇಸ್ಕೊತಾರೆ. ಈ ರೀತಿ ನಿಮಗೆ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ನ ತೊಗೊಳ್ಳಿ. ಸರಿನಾ? ನೆಕ್ಸ್ಟು ಡ್ರಾಪ್ಔಟು. ಇಲ್ಲಿ ನೀವೇನಾದರೂ ಸ್ಪೆಸಿಫೈಡ್ ಆಗಿ ಇಂಜಿನಿಯರಿಂಗ್ ಕೋರ್ಸ್ನ ಮಾಡಬೇಕು ಅಂತ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಡ್ರಾಪ್ಔಟ್ ಆಗಕ್ಕೆ ಹೋಗ್ಬಿಡಿ. ಅಲ್ಲಿ ನೀವು 50% ನೀವು PUC ಮಾರ್ಕ್ಸ್ ಏನು ಸ್ಕೋರ್ ಮಾಡಿರ್ತಿರಲ್ಲ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನು CT ಎಕ್ಸಾಮ್